ಬ್ರ್ಯಾಂಡ್ ಬೆಂಗಳೂರು ವಿಸ್ತರಣೆ ಆಗಬೇಕು ಅನ್ನೋ ತುಂಬಾ ಹೇಳಿದ್ದಾರೆ. ಅದರಲ್ಲಿ ತುಮಕೂರಿನ ಪರಮೇಶ್ವರ್ ಸಾಹೇಬರು ಡಿ.ಕೆ. ಶಿವಕುಮಾರ್ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ತುಮಕೂರಿನ ಸೇರಿಸಬೇಕು ಸೂಕ್ತವಾದ ಪ್ರದೇಶ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ನಮ್ಮ ನೆಚ್ಚಿನ ನಾಯಕರು ಜಿಲ್ಲಾ ಮಂತ್ರಿಗಳಾದ ಸನ್ಮಾನ್ಯ ಡಾಕ್ಟರ್ ಜಿ. ಪರಮೇಶ್ವರ್ ಸಾಹೇಬರ 74ನೇ ಹುಟ್ಟುಹಬ್ಬವನ್ನು ನಾವೆಲ್ಲರೂ ಸೇರಿಸಿ ತುಮಕೂರಿನಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನಮ್ಮ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಪರವಾಗಿ ಎಲ್ಲಾ ಕಾರ್ಯಕರ್ತರ ಪರವಾಗಿ, ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ಅವರಿಗೆ ಶುಭಾಶಯಗಳನ್ನ ಸಲ್ಲಿಸ್ತಾ ಇದ್ದೀವಿ. ನಿಮ್ಮ ಮೂಲಕ ಒಂದಾನೊಂದೂರಲ್ಲಿ ಒಬ್ಬ ರಾಜನಿದ್ದನು. ಬ್ರ್ಯಾಂಡ್ ಬೆಂಗಳೂರು ಇವತ್ತು ಏನು ಮಾಡಿಕೊಟ್ಟರೆ ಇವತ್ತು ತುಮಕೂರು ಕೂಡ ಅದು ಸೇರಿಸಬೇಕಾಗ್ತದೆ. ಯಾಕಂದ್ರೆ ಸುಮಾರು 19 ಜಿಲ್ಲೆಗಳ ಸಂಪರ್ಕ ನ್ಯಾಷನಲ್ ಹೈವೇ. 19 ಜಿಲ್ಲೆ ಹೊರಗಡೆ ಹೋಗ್ಬೇಕಾದ್ರೆ ತುಮಕೂರು ಬಂದೇ ಹೋಗ್ಬೇಕು. ಆ ಇತಿಹಾಸ ಕೀರ್ತಿ ತುಮಕೂರಿಗೆ. ವಿಶೇಷವಾಗಿ ಡಾಕ್ಟರ್ ಶ್ರೀ 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 ಶಿವಕುಮಾರ್ ಮಹಾಸ್ವಾಮೀಜಿಯವರ ಮಠ ಇದೆ, ಇಲ್ಲಿ ಸಿದ್ಧಗಂಗಾ ಮಠ ಇದೆ, ಪುಣ್ಯ ಕ್ಷೇತ್ರ ಇದೆ. ಯಾರು ಬಂದ್ರು ಕೂಡ ಕ್ಯಾನ್ಸರ್ ಬಂದು ಬಲಗಡೆ ತಿರ್ಕೊಂಡು ಸ್ವಾಮೀಜಿಗಳಿಗೆ ನಮಸ್ಕಾರ ಮಾಡ್ಕೊಂಡು ಹೋಗುವಂತ ಇವತ್ತು ಈ ಕೀರ್ತಿ ತುಮಕೂರಿಗೆ. ಹಾಗಾಗಿ ಒಂದು ಏರ್ಪೋರ್ಟ್ ಆಗ್ಬೋದು, ಏರ್ಪೋರ್ಟ್ ಕೂಡ ಇವತ್ತು ತಾನೇ ಚರ್ಚೆ ಆಗ್ತಾ ಇದೆ. ಜಯಚಂದ್ರ ಸಾಹೇಬರು ಮತ್ತೆ ರಾಜಣ್ಣ ಅವರು ಪರಮೇಶ್ವರ್ ಸಾಹೇಬರು ಕೂತ್ಕೊಂಡು ಮಾತಾಡಿ, ಎಲ್ಲಾ ಶಾಸಕರು ಕೂತ್ಕೊಂಡು ಮಾತಾಡಿ ಈಗಾಗಲೇ ನಾವೆಲ್ಲ ಶಿರಾಬಾದ್ನಲ್ಲಿ ಇವತ್ತು 2ನೇ ಏರ್ಪೋರ್ಟ್ ನಾವು ಮಾಡಬೇಕು, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಕೂಡ ಚರ್ಚೆ ಆಗ್ತಾ ಇದೆ. ಇವೆಲ್ಲ ಇತಿಹಾಸ ಅಲ್ವೇ? ಸೊ ಹಾಗಾಗಿ ನಮ್ಮ ಈ ಸರ್ಕಾರದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಇಂಪ್ಲಿಮೆಂಟ್ ಮಾಡೋದು ಬರುವಿಗೆ. ಸೊ ಜೊತೆಯಲ್ಲಿ ನಮ್ಮ ತುಮಕೂರು ಬ್ರ್ಯಾಂಡ್ ತುಮಕೂರು ಆಗಬೇಕು, ಬೆಂಗಳೂರು ಜೊತೆ ಸೇರ್ಕೊಬೇಕು ಅನ್ನತಕ್ಕಂಥ ಉದ್ದೇಶ ಇಟ್ಕೊಂಡು ಹಲವಾರು ಯೋಜನೆಗಳನ್ನು ತರಲಿಕ್ಕೆ ಪರಮೇಶ್ವರ್ ಅವರು, ರಾಜಣ್ಣ ಅವರು ಮತ್ತೆ ನಮ್ಮ ಜಿಲ್ಲೆ ಶಾಸಕರೆಲ್ಲ ಶ್ರಮ ಇದೆ. ಸೊ ಜೊತೆ ನಾವು ಕೂಡ ಕೈಗೊಳಿಸಿದ್ದೇವೆ. ಪರಮೇಶ್ವರ್ ಅವರು ಒಂದು ಕನಸಿದೆ, ಮೆಟ್ರೋನ ವಿಸ್ತರಣೆ ಮಾಡ್ಕೊಂಡು ತರಬೇಕು ತುಮಕೂರಿಗೆ ಅನ್ನತಕ್ಕಂಥದ್ದು. ಈಗಾಗಲೇ ಬಜೆಟ್ ನಲ್ಲಿ ಮೊನ್ನೆ ಡಿಪಿಆರ್ ಕರೀತಾರೆ. ಡಿಪಿಆರ್ ಇತಿಹಾಸ ಯಾವೊಬ್ಬ ಮಂತ್ರಿ ಕೂಡ ಅದರ ಬಗ್ಗೆ ಚಿಂತೆ ಇದುವರೆಗೂ ಯಾರು ಮಾಡಿರಲಿಲ್ಲ. ಸೊ ನನ್ನ ಅಭಿಪ್ರಾಯದಲ್ಲಿ ಅವ್ರಿಗೊಂದು ಚಿಂತೆ ಇದೆ, ನನ್ನ ಕೊಡುಗೆ ಕೊಡಬೇಕು. ನನ್ನ ಜಿಲ್ಲೆಗೆ ಇವತ್ತು ಶಿಕ್ಷಣ ಕ್ಷೇತ್ರ ತಗೊಂಡ್ರೆ ಅವರ ಕುಟುಂಬದಲ್ಲಿ ಇವತ್ತು ದೊಡ್ಡ ಮಟ್ಟಕ್ಕೆ ಇವತ್ತು ಲಕ್ಷಾಂತರ ಮಕ್ಕಳಿಗೆ ಅವ್ರದೇ ಆದಂತಹ ಒಂದು ಕೊಡುಗೆ ಕೊಟ್ಟಿರ್ತಕ್ಕಂಥ ಕೀರ್ತಿ ಅದು ಪರಮೇಶ್ವರ್ ಸಾಹೇಬ್ರಿಗೆ ಹೋಗ್ತದೆ. ಸೊ ಸರ್ಕಾರ ವತಿಯಿಂದ ಬಂದಾಗ ಇವತ್ತು ಮೆಟ್ರೋ ತರುವಂತ ವಿಚಾರ ಆಗ್ಬೋದು. ಮತ್ತೆ ಈಗಾಗಲೇ ಇಂಟರ್ನ್ಯಾಷನಲ್ ಸ್ಟೇಡಿಯಂನ ಇವತ್ತು ಬೆಂಗಳೂರು ಇರ್ತಕ್ಕಂಥ ಚಿನ್ನಸ್ವಾಮಿ ಸ್ಟೇಡಿಯಂ ಬಿಟ್ರೆ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಕರ್ನಾಟಕದಲ್ಲಿ ಏನಿಲ್ಲ. 2ನೇ ಸ್ಟೇಡಿಯಂ ಅನ್ನ ತುಮಕೂರಿಂದ ಶಿರಾ ಒಳಗಡೆ ಒಂದು ಸ್ಟೇಡಿಯಂ ಮಾಡಬೇಕು ಅಂತ ಈಗ 150 ಕೋಟಿಗೆ ಒಂದು ಡಿಪಿಆರ್ ಕೂಡ ಈಗಾಗಲೇ ಆಗ್ತಾ ಇದೆ. ದಾಖಲೆ ಅಲ್ವೇದು, ಇತಿಹಾಸ ಅಲ್ವೇದು. ಇವತ್ತು ಕ್ರಿಕೆಟ್ ಒಳಗೆ ಕ್ರಿಕೆಟ್ ಅಂತಕ್ಕಂಥದ್ದು ಇಂಟರ್ನ್ಯಾಷನಲ್ ಗೇಮ್ ಎಂತೆಂಥವ್ರು ಬಂದಿರಲಿ. ಸೊ ಅದು ಕೂಡ ಇತಿಹಾಸ. ಅವ್ರು ಕನಸಿದೆ ಅದು ಮಾಡಬೇಕು ಅಂತ, ಅದು ಕೂಡ ಈಗಾಗಲೇ ಡಿಪಿಆರ್ ಆಗ್ತಾ ಇದೆ.